ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಕೆಆರ್ ತಂಡದ ವಿರುದ್ಧ ಗೆದ್ದು ಬೀಗಿದ ಆರ್ಸಿಬಿ ತಂಡ. ವಿರಾಟ್ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ ಶತಕ ಸಿಡಿಸಿದರು. ವಿರಾಟ್ ಕೊಹ್ಲಿ ಅವರ ಶತಕದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಬೀಗಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಹೀನಾಯವಾಗಿ ಸೋತ ಕೋಲ್ಕತಾ ನೈಟ್ ರೈಡರ್ಸ್ ತಂಡ. ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಸೋತ ಬಳಿಕ ಬದಲಾಯಿತು ಅಂಕಪಟ್ಟಿ. ಇನ್ನು ಐಪಿಎಲ್ 2026ರ ಅಂಕಪಟ್ಟಿ ಟಾಪ್ 4 ಲಿಸ್ಟ್ ನ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಆರ್ಸಿಬಿ ಅಭಿಮಾನಿ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮ್ಯಾಚ್ ನ ಹೈಲೈಟ್ಸ್ ಬಗ್ಗೆ ನೋಡೋದಾದ್ರೆ, ಐಪಿಎಲ್ 2026ರ 57ನೇ ಪಂದ್ಯ ಶಹೀದ್ ವೀರ್ ನಾರಾಯಣ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ರಾಯ್ಪುರ್ನಲ್ಲಿ ನಡೆಯಿತು. ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿ ಆದವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 192 ರನ್ ಕಲೆ ಹಾಕಿತು. ತಂಡದ ಪರ ಹಂಕ್ರಿಶ್ ರಘುವಂಶಿ 46 ಬಾಲ್ಗಳಲ್ಲಿ 71 ರನ್ ಚಚ್ಚಿದರು. ಇದರಲ್ಲಿ 7 ಬೌಂಡರಿ ಹಾಗೂ 3 ಸಿಕ್ಸ್ ಕೂಡ ಬಂದಿದೆ. ರಿಂಕು ಸಿಂಗ್ ಕೇವಲ 29 ಬಾಲ್ಗಳಲ್ಲಿ 49 ರನ್ ಸಿಡಿಸಿದರು. ಇದರಲ್ಲಿ 3 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ಇನ್ನು ಕೆಮರನ್ ಗ್ರೀನ್ ಕೇವಲ 24 ಬಾಲ್ಗಳಲ್ಲಿ 32 ರನ್ ಸಿಡಿಸಿದರು. ಇದರಲ್ಲಿ 3 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ನಾಯಕ ಅಜಿಂಕ್ಯ ರಹಾನೆ ಕೂಡ 13 ಬಾಲ್ಗಳಲ್ಲಿ 19 ರನ್ ಸಿಡಿಸಿದರು. ಇದರಲ್ಲಿ 3 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಹಾಗೆ ಫಿನ್ ಅಲೆನ್ ಕೂಡ 8 ಬಾಲ್ಗಳಲ್ಲಿ 18 ರನ್ ಸಿಡಿಸಿದರು. ಇದರಲ್ಲಿ 3 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇತ್ತ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಜ್ಲ್ವುಡ್, ರಶೀದರ್ ಸಲಾಂ ತಲಾ ಒಂದೊಂದು ವಿಕೆಟ್ ಕಿತ್ತು ಮಿಂಚಿದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 193 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 194 ರನ್ ಸಿಡಿಸಿ ಭರ್ಜರಿಯಾಗಿ ಗೆಲುವು ಕಂಡಿತು. ತಂಡದ ಪರ ವಿರಾಟ್ ಕೊಹ್ಲಿ ಅವರು ಭರ್ಜರಿಯಾಗಿ ಶತಕ ಸಿಡಿಸಿದರು. ವಿರಾಟ್ ಕೊಹ್ಲಿ 60 ಬಾಲ್ಗಳಲ್ಲಿ 105 ರನ್ ಸಿಡಿಸಿದರು. ಇದರಲ್ಲಿ 11 ಬೌಂಡರಿ ಹಾಗೂ 3 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇನ್ನು ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 175. ದೇವದತ್ ಪಡಿಕ್ಕಲ್ ಕೇವಲ 27 ಬಾಲ್ಗಳಲ್ಲಿ 39 ರನ್ ಸಿಡಿಸಿದರು. ಇದರಲ್ಲಿ 7 ಬೌಂಡರಿ ಬಂದಿದೆ. ಜಕೋಬ್ ಬೆಥೆಲ್ 12 ಬಾಲ್ಗಳಲ್ಲಿ 15 ರನ್ ಸಿಡಿಸಿ ಔಟ್ ಆದರು. 2 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಹಾಗೆ ಕ್ಯಾಪ್ಟನ್ ರಜತ್ ಪತಿದಾರ್ 8 ಬಾಲ್ಗಳಲ್ಲಿ 11 ರನ್ ಸಿಡಿಸಿ ಬೇಗನೆ ಔಟ್ ಆದರು. ಇವರ ಬ್ಯಾಟ್ ಇಂದ 1 ಸಿಕ್ಸ್ ಕೂಡ ಬಂದಿದೆ. ಹಾಗೆ ಟಿಮ್ ಡೇವಿಡ್ ಕೂಡ ಬೇಗನೆ ವಿಕೆಟ್ ಅನ್ನು ಕಳೆದುಕೊಂಡರು. ಕೇವಲ 3 ಬಾಲ್ಗಳಲ್ಲಿ 2 ರನ್ ಮಾತ್ರ ಸಿಡಿಸಿದರು. ಇನ್ನು ಜಿತೇಶ್ ಶರ್ಮಾ 5 ಬಾಲ್ಗಳಲ್ಲಿ 8 ರನ್ ಸಿಡಿಸಿದರು. ಇದರಲ್ಲಿ 1 ಬೌಂಡರಿ ಕೂಡ ಬಂದಿದೆ. ಇತ್ತ ಕಾರ್ತಿಕ್ ತ್ಯಾಗಿ 3 ವಿಕೆಟ್ ಕಿತ್ತು ಸಂಭ್ರಮಿಸಿದರು. ಕೊನೆಯದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿಯಾಗಿ 6 ವಿಕೆಟ್ಗಳಿಂದ ಗೆಲುವು ಕಂಡಿತು. ಇನ್ನು ಐಪಿಎಲ್ 2026ರ ಪಾಯಿಂಟ್ ಟೇಬಲ್ ಟಾಪ್ 4 ಲಿಸ್ಟ್ ನೋಡೋದಾದ್ರೆ, ಮೊದಲನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವಿದೆ. ಆಡಿದ 12 ಪಂದ್ಯದಲ್ಲಿ 8 ಪಂದ್ಯ ಗೆದ್ದುಕೊಂಡು 16 ಪಾಯಿಂಟ್ ಪಡೆದುಕೊಂಡಿದೆ. ಎರಡನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡವಿದ್ದು, ಆಡಿದ 12 ಪಂದ್ಯದಲ್ಲಿ 8 ಪಂದ್ಯ ಗೆದ್ದುಕೊಂಡು 16 ಪಾಯಿಂಟ್ ಪಡೆದುಕೊಂಡಿದೆ. ಮೂರನೇ ಸ್ಥಾನದಲ್ಲಿ ಸನ್ರೈಸರ್ ಹೈದರಾಬಾದ್ ತಂಡವಿದ್ದು, ಆಡಿದ 12 ಪಂದ್ಯದಲ್ಲಿ 7 ಪಂದ್ಯ ಗೆದ್ದುಕೊಂಡು 14 ಪಾಯಿಂಟ್ ಪಡೆದುಕೊಂಡಿದೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು, ಆಡಿದ 11 ಪಂದ್ಯದಲ್ಲಿ 6 ಪಂದ್ಯ ಗೆದ್ದುಕೊಂಡು 1 ಪಂದ್ಯ ಮಳೆಯಿಂದ ರದ್ದಾಗಿ 13 ಪಾಯಿಂಟ್ ಪಡೆದುಕೊಂಡಿದೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಐಪಿಎಲ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.